ಇವತ್ತಿನ ಡಿಸ್ಕಷನ್ ನಮ್ದು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಥವಾ STD. STD ಅಂದ್ರೆ ಏನು ಅಥವಾ ಲೈಂಗಿಕ ಸಂಪರ್ಕದಿಂದ ಹರಡುವ ಸೋಂಕುಗಳು ಏನು? ಕ್ಲಮೈಡಿಯಲ್ ಇನ್ಫೆಕ್ಷನ್ ಮತ್ತೆ ಗೊನೋರಿಯಾ ಇನ್ಫೆಕ್ಷನ್. ಹಾಗೆ ವೈರಸ್ ಅಲ್ಲಿ ನಾವು ತುಂಬಾ ಕಾಮನ್ ಆಗಿ ಕಂಡು ಬರೋದು ಏನಂತಂದ್ರೆ HIV. ಯಾರಿಗೆ STD ಡಿಸೀಸ್ ಬರ್ಬೋದು ಅಥವಾ ಅವ್ರಿಗೆ ಯಾವ ತರ ಸಿಂಪ್ಟಮ್ಸ್ ಕಂಡು ಬರುತ್ತೆ? ಸಿಂಪ್ಟಮ್ಸ್ ಅಂತ ನೋಡ್ಕೊಳಕ್ ಹೋದ್ರೆ ತುಂಬಾ ಜನಕ್ಕೆ ಅದು ಯಾವುದೇ ಸಿಂಪ್ಟಮ್ ಇಲ್ದೇನೂ ಇರಬಹುದು. ಫಿಸಿಯೋಲಾಜಿಕಲ್ ಅಂತಂದ್ರೆ ನಾವು ನಾರ್ಮಲಿ ಪೀರಿಯಡ್ಸ್ ಟೈಮಲ್ಲಿ ಬರೋದು, ಇಲ್ಲ ಓವ್ಯುಲೇಷನ್ ಟೈಮಲ್ಲಿ ಬರೋದು, ತುಂಬಾ ಕೆರೆತ ಅಥವಾ ಇಚ್ಚಿಂಗ್ ಇರೋದು, ಅಥವಾ ಅದರಲ್ಲಿ ದುರ್ವಾಸನೆ ಬರೋದು. HPV ವೈರಸ್, HPV ಅಂದ್ರೆ ಏನು? ಇದು ಸಾಮಾನ್ಯವಾಗಿ ಮಹಿಳೆಯರಲ್ಲೇ ಅಲ್ಲ, ಗಂಡಸರಲ್ಲೂ ಇಟ್ ಕ್ಯಾನ್ ಇನ್ಫೆಕ್ಟ್. 150 ಸ್ಟ್ರೈನ್ಸ್ ಅಷ್ಟು ಬೇರೆ ಬೇರೆ ರೀತಿಯ ಸ್ಟ್ರೈನ್ಸ್ ಇದೆ. HIV ಪರೀಕ್ಷೆ ಮಾಡ್ಕೊಳಕ್ ಯಾಕೆ ಮುಖ್ಯ? ಮತ್ತೆ ಇದಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಏನಾದ್ರೂ ಇದೆಯಾ? ಸೊ HIV ಟೆಸ್ಟಿಂಗ್ ಇವಾಗ ನಾವು ಸಿರಾಲಜಿ ಅಂತ ತುಂಬಾ ಕಾಮನ್ ಆಗಿ ಎಲ್ಲರಲ್ಲೂ ಮಾಡ್ತೀವಿ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಐಕ್ಯ ಮಿತ್ರ ವೀಕ್ಷಿಸಿ ಮಧ್ಯಾಹ್ನ 12:30ಕ್ಕೆ.